ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇದಂತೂ 1 ರಿಂದ 1.5 ವರ್ಷ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪನೂ ಕೆಡೋದಿಲ್ಲ. ಕೆಲವರೆಲ್ಲ ಉಪ್ಪಿನಕಾಯಿ ಹಾಕಿದ ಮೇಲೆ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಕೆಡುತ್ತಲ್ಲ. ಬಟ್ ನಾವು ಮಾಡೋವಂಥ ಪ್ರೊಸೆಸ್ಸಲ್ಲಿ ಕರೆಕ್ಟಾಗಿ ಮಾಡಿದ್ರೆ 1 ರಿಂದ 1.5 ವರ್ಷದವರೆಗೂ ಆರಾಮಾಗಿ ಸ್ಟೋರೇಜ್ ಮಾಡ್ಕೋಬೋದು. ಹಳ್ಳಿಗಳ ಕಡೆ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಾರೆ ಸೇಮ್ ಅದೇ ರೀತಿನೇ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆರಾಮಾಗಿ ಸ್ಟೋರೇಜ್ ಅಷ್ಟೇ ತುಂಬ ದಿನಗಳ ಕಾಲ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ತಿಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿ ಹಾಕಿರ್ತೀವಲ್ಲ ಆ ಬಟ್ಲಲ್ಲೇ ಕೊನೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಕಳಿಸ್ಕೊಂಡು ತಿಂತಿದ್ರೆ ಅಮೃತ ಥರ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಈ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನಿಲ್ಲಿ 4 ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಆದಷ್ಟು ಉಪ್ಪಿನಕಾಯಿಗೆ 99% ಹುಳಿ ಮಾವಿನಕಾಯೇ ಬಳಸಿ. ಹುಳಿ ಮಾವಿನಕಾಯಿ ಬಳಸೋದ್ರಿಂದ ಉಪ್ಪಿನಕಾಯಿ ತುಂಬ ದಿನ ಸ್ಟೋರೇಜ್ ಬರುತ್ತೆ. ಯಾಕಂದರೆ ಹುಳಿನಾಂಶ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ದಿನ ಬರುತ್ತೆ. ನಾವೇನಾದ್ರು ತೋತಾಪುರಿ ಬೇರೆ ಏನಾದ್ರು ಸ್ವೀಟ್ ಮ್ಯಾಂಗೋ ಬರುತ್ತವಲ್ಲ, ಆ ಥರದ್ದೇನಾದ್ರು ಬಳಸಿದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇರಲ್ಲ, ಬೇಗನೆ ಕೆಟ್ಟೋಗ್ಬಿಡುತ್ತೆ. ಉಪ್ಪಿನಕಾಯಿ ಹಾಕಕ್ಕಂತಲೇ ಕೆಲವೊಂದು ಮಾವಿನಕಾಯಿ ಬರ್ತಾವಲ್ಲ, ಅದಾದರೆ ತುಂಬಾ ಚೆನ್ನಾಗಿರ್ತವೆ. ಸೇಮ್ ಇದು ಅದೇ ಥರನೇ ಹುಳಿ ಮಾವಿನಕಾಯಿ. ಇದು ಬರೀ ಉಪ್ಪಿನಕಾಯಿಗಂತಲೇ. ಸೊ ಇದು ನಾವು ಹಾಗೆ ತಿನ್ನೋಕ್ಕಾಗಲ್ಲ, ಉಪ್ಪಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತವೆ. ಇಲ್ಲಿ ನಾನು 4 ಮಾವಿನಕಾಯಿ ತೊಗೊಂಡಿದ್ದೇನೆ. ಒಂದು ಹಾಫ್ ಆನ್ ಅವರ್ ಮೊದಲೇ ಉಪ್ಪಿನಕಾಯಿ ಹಾಕೋಕ್ಕೂ ಮೊದಲೇ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿರಬೇಕು. ಒಂದು ಸ್ವಲ್ಪನೂ ತೇವಿನ ಅಂಶ ಇರಬಾರ್ದು, ಫುಲ್ ಡ್ರೈ ಆಗಿರಬೇಕು. ಆಮೇಲೆ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆ ತೊಟ್ಟೆಲ್ಲ ತೆಗೆದುಬಿಟ್ಟು, ಮುಂದೆ ತೊಟ್ಟಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಹಾಗೆ ಆ ಸ್ಕಿನ್ನು ಆಗಿರ್ಬೋದು, ಒಳಗಡೆ ಆ ಬೀಜ ಅಷ್ಟೇ ಬಿಸಾಕಬೇಕು. ಬಟ್ ನೀಟಾಗಿ ಕಟ್ ಮಾಡ್ಕೋಬೇಕು. ತೀರಾ ಎಳೆದು ಆಗಿರ್ಬೋದು, ತೀರಾ ಬಳ್ತೋಗಿ ಇರಬಾರ್ದು ಮಾವಿನಕಾಯಿ. ಆ ಥರ ಇದ್ದರೆ ಉಪ್ಪಿನಕಾಯಿ ತುಂಬ ದಿನ ಸ್ಟೋರೇಜ್ ಬರುತ್ತೆ. ಮಾವಿನಕಾಯಿ ಏನಾದ್ರು ತೊಳೆದ ತಕ್ಷಣ ಕಟ್ ಮಾಡೋಕ್ಕೆ ಹೋದರೆ ಅದು ತೇವಾಂಶ ಹಾಗೆ ಇರುತ್ತಲ್ಲ, ಅದರಿಂದನೇ ಬೇಗ ಬೂಸ್ಟ್ ಬಂದುಬಿಡುತ್ತೆ, ಬೇಗನೆ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಫುಲ್ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಒಂದು 2 ಸಲ ಒರೆಸ್ಬಿಡಿ. ಸೊ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಇಲ್ಲ ಬಿಸಿಲಿಗೆ ಒಂದು 5 ನಿಮಿಷ ಒಣಗಿಸಾದರೂ ಒಣಗಿಸಿ. ಆ ಥರ ಆದಮೇಲೆ ಫುಲ್ ಡ್ರೈ ಆದಮೇಲೆ ಕಟ್ ಮಾಡ್ಕೋಬೇಕು. ಸೊ ನಾನಿವಾಗ ಈ 4 ಮಾವಿನಕಾಯಿಗೆ ನೀವು ನೋಡ್ತಿರ್ಬೋದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ಪೂರ್ತಿ ಆಗಿದೆಯಲ್ಲ, ಸೊ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ತೀರಾ, ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ. ಸೊ ಇದನ್ನೆಲ್ಲ ಒಂದು ಕಪ್ಪಷ್ಟು ಆಗಿದೆಯಲ್ಲ ನಮಗಿದು ಒಂದು ಪ್ಲಾಸ್ಟಿಕ್ ಬಟ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾಕಂದರೆ ನಾವು ಇದು ಗಾಜಿನಲ್ದ್ರೂ ಪಿಕ್ಕಲ್ ಹಾಕೋಕ್ಕಾಗಲ್ಲ, ಹಾಗೆ ಸ್ಟೀಲ್ ಅದರಲ್ಲೂ ನಾವು ಯೂಸ್ ಮಾಡಬಾರ್ದು ಪಿಕ್ಕಲ್ ಹಾಕೋಕ್ಕೆ. ಆದಷ್ಟು 90% ಪ್ಲಾಸ್ಟಿಕಲ್ಲೇ ಬಳಸಿ. ಯಾಕಂದರೆ ಪಿಕ್ಕಲು ಸ್ಟೀಲಲ್ಲಿ ಹಾಕಿದ್ರು ಚೆನ್ನಾಗಿರಲ್ಲ, ಹಾಗೆ ಗಾಜಿನ ಇದರಲ್ಲೂ ಹಾಕಬಾರ್ದು. ಸೊ ನಾವು ಮೊದಲಿಗೆ ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡು ಆಮೇಲೆ ನಾವು ಈ ಪಿಂಗಾಣಿ ಜಾಡಿಗಳು ಬರ್ತವಲ್ಲ ಅದರಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಸೊ ನಾನು ಇದನ್ನು ಪ್ಲಾಸ್ಟಿಕ್ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಲ್ಲ, ಆ ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಂಬಿಟ್ಟು ಒಂದು ಹಿಡಿ ಆಗುವಷ್ಟು ಉಪ್ಪು, ಅಂದರೆ ನಾನು ತೊಗೊಂಡಿರೋವಂಥ ಮಾವಿನಕಾಯಿಗೆ ಕರೆಕ್ಟಾಗಿ ಸರೋಗೋಂಥ ಕ್ವಾಂಟಿಟಿ ಉಪ್ಪನ್ನ ಹಾಕ್ಕೋಬೇಕು. ಸೊ ಆದಷ್ಟು ಕಲ್ಲುಪ್ಪನ್ನೇ ಬಳಸಿ. ಇವಾಗ ಉಪ್ಪು ಹಾಕಿದ ಮೇಲೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಆ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ನಾವು ಹುಳಿ ಮಾವಿನಕಾಯಿ ತೊಗೊಂಡಿರೋದ್ರಿಂದ ಸೊ ನಮಗೆ ಉಪ್ಪು ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹುಳಿ ಮಾವಿನಕಾಯಿ ಆದ್ರೆ ಉಪ್ಪು ಹಾಕಿದ ತಕ್ಷಣ ಅದ್ರಲ್ಲಿ ನೀರು ಬಿಟ್ಕೊತಾ ಬರುತ್ತೆ. ಸೊ ನಾರ್ಮಲ್ ಸಿಹಿ ಮಾವಿನಕಾಯಿ ಆದ್ರೆ ಆ ಥರ ಆಗಲ್ಲ, ಉಪ್ಪು ನೀರು ಬಿಟ್ಕೊಳ್ಳೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ದಿನ ಸ್ಟೋರೇಜ್ ಇರಲ್ಲ. ಸೊ ಇವಾಗ ಉಪ್ಪೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಸೈಡ್ ಇಟ್ಕೊಬಿಡೋಣ. ಸೊ ಇವಾಗ ಇನ್ನೊಂದು ಇದಕ್ಕೆ ಒಂದು ಮಸಾಲ ಪೌಡರ್ನ ಪ್ರಿಪೇರ್ ಮಾಡ್ಕೋಬೇಕು. ಮೇಯ್ನು ಮಾವಿನಕಾಯಿ ಉಪ್ಪಿನಕಾಯಿ ಅಂತಂದರೆ ಅದಕ್ಕೊಂದು ಪೌಡ್ರ್ ಬಳಸಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು 2 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಸ್ವಲ್ಪ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ಸೀದಾ ಸೀದೋಗಬಾರ್ದು, ಹಾಗಂತ ಫ್ರೈ ಆಗದಿರಲ್ಲ ಹಾಗೆ ಇರಬಾರ್ದು. ಸ್ವಲ್ಪ ಲೈಟಾಗಿ ಡಾರ್ಕ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೇ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊ ನಾವು 2 ಸ್ಪೂನಷ್ಟು ಮೆಂತ್ಯ ಆದರೆ 1 ಸ್ಪೂನಷ್ಟು ಜೀರಿಗೆ ತೊಗೋಬೇಕು. ಸೊ ಜೀರಿಗೆನೂ ಅಷ್ಟೇ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗೆ ಸೀದಕ್ಕೂ ಬಿಡಬೇಡಿ, ಯಾಕಂದರೆ ನಾವು ತೊಗೊಳ್ಳೋಂಥ ಇಂಗ್ರೀಡಿಯೆಂಟ್ಸು ಸೀದೋಗಿಬಿಟ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸೀದೋಗೋ ಸ್ಮೆಲ್ ಬರುತ್ತೆ ಉಪ್ಪಿನಕಾಯಿ. ಹಾಗೆ ಫುಲ್ ಡಾರ್ಕ್ ಕಲರು ಕಪ್ಪು ಕಲರ್ ಬಂದುಬಿಡುತ್ತೆ. ಸೊ ಈಗ ಜೀರಿಗೆನೂ ಸಹ ಫ್ರೈ ಆಗಿದೆಯಲ್ಲ, ಇದನ್ನು ಸಹ ಮೆಂತ್ಯ ಪ್ಲೇಟ್ಗೆ ಹಾಕ್ಕೊಬಿಡೋಣ. ಈಗ ಅದೇ ಬಾಣಲಿಗೆ ನಾವು ಮೆಂತ್ಯ 2 ಸ್ಪೂನು ಹಾಗೆ ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀವಲ್ಲ, ಇದಕ್ಕೆ ತ್ರಿಬಲ್ ಕ್ವಾಂಟಿಟಿಯಲ್ಲಿ ಅಂದರೆ 3 ಸ್ಪೂನಷ್ಟು ಸಾಸಿವೆನ ಬಳಸಬೇಕು. ಉಪ್ಪಿನಕಾಯಿ ಅಂತಂದ್ರೇ ಮೇಯ್ನು ಸಾಸಿವೆ. ಇದಕ್ಕೆ ಸಾಸಿವೆ ಫ್ಲೇವರೇ ಜಾಸ್ತಿ ಬರೋದು. ಅದಕ್ಕೆ 3 ಸ್ಪೂನಷ್ಟು ಇಲ್ಲಿ ನಾನು ತೊಗೊಂಡಿರುವಂಥ 4 ಮ್ಯಾಂಗೋಸ್ಗೆ ನಾನಿಲ್ಲಿ 2 ಸ್ಪೂನಷ್ಟು ಮೆಂತ್ಯ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಗೆ 3 ಸ್ಪೂನಷ್ಟು ಸಾಸಿವೆನ ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು, ಈಗ ನೀವು ನೋಡ್ತಿರ್ಬೋದು ಸಾಸಿವೆ ಜಾಸ್ತಿ ಸೀದೋಗಬಾರ್ದು, ಕಪ್ಪಗೆ ಬರುತ್ತೆ. ಹಾಗೆ ಫ್ಲೇವರು ಸಹ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸೀದೋಗ್ಬಿಟ್ರೆ. ಈಗ 3 ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಬಿಟ್ಬಿಡೋಣ. ತಣ್ಣಗೆ ಹಾಕಿ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ತಣ್ಣಗಾದಮೇಲೆ ಇದನ್ನೆಲ್ಲ ಸಹ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಫೈನ್ ಪೌಡರಾಗಿ ರೆಡಿ ಮಾಡ್ಕೋಬೇಕು. ಮೇಯ್ನು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮ್ಯಾಂಗೋಸ್ ತೊಗೊಂಡಿರ್ತೀವೋ ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಲ್ಲೇ ನಾವು ಪೌಡ್ರನ್ನ ಬಳಸಬೇಕು. ಆವಾಗೇ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದು ಸಹ
ಈಗ ಸಾಸಿವೆನೂ ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಸಹ ಮಾವಿನಕಾಯಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಗಿತ್ತು. ಸೊ ನಿಮ್ಗೇನಾದ್ರು ಇನ್ನೂ ಬೇಕಾದ್ರೆ ಟೈಮ್ ಇತ್ತು ಅಂದರೆ 2 ಅವರ್ಸು ಇಲ್ಲ 1 ನೈಟ್ ಪೂರ್ತಿ ಉಪ್ಪು ಹಾಕ್ಬಿಟ್ಟು ಉಪ್ಪಲ್ಲೇ ಸೋಕ್ ಮಾಡಿ ಇಟ್ಕೋಬೋದು. ಬೇಕಾದ್ರೆ ಬೆಳಿಗ್ಗೆ ಬೇಕಾದ್ರೂ ಈ ಮಸಾಲೆ ಪೌಡರ್ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೋದು. ಹಾಗೇನೂ ಮಾಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಈ ಥರನೇ ಫ್ರೆಶ್ ಆಗಿ ಮಾಡ್ತೀವಿ ಅಂತಂದ್ರೆ ಈ ಥರನೂ ಮಾಡ್ಕೋಬೋದು. ಸೊ ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ನೀರೆಲ್ಲ ಉಪ್ಪಿನಕಾಯಿ ಎಲ್ಲ ಸೊ ಮ್ಯಾಂಗೋಸಲ್ಲೆಲ್ಲ ನೀರು ಬಿಡ್ತಾ ಇರುತ್ತೆ. ಅಂಥ ಟೈಮಲ್ಲೇ ನಾವು ಪೌಡ್ರ್ ಮಾಡಿಟ್ಟಂಥ ಮಸಾಲ ಪೌಡರ್ ಹಾಗೆ ಇದಕ್ಕೆ ಖಾರಕ್ಕೆ ನಾವು ಎಷ್ಟು ಬೇಕು ಅಂತ ಖಾರದ ಪುಡಿ ನಾನಿಲ್ಲಿ 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಮಾವಿನಕಾಯಿಗೆ 1 ಸ್ಪೂನಷ್ಟು ಇಟ್ಕೊಂಡು, ಆ ಲೆಕ್ಕದಲ್ಲಿ ನಾನು 4 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಉಪ್ಪು ಮತ್ತು ಖಾರ 2 ಜಾಸ್ತಿನೇ ಹಾಕ್ಕೋಬೇಕು. ಜಾಸ್ತಿ ದಿನ ಸ್ಟೋರೇಜ್ ಮಾಡ್ಕೋಬೇಕು ಅಂತಂದರೆ ಉಪ್ಪು ಮತ್ತು ಖಾರ ಸ್ವಲ್ಪ ಜಾಸ್ತಿಯಲ್ಲೇ ಇರಬೇಕು. ಸೊ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಈ ಥರ ನಾವು ಪರ್ಫೆಕ್ಟಾಗಿ ಮಸಾಲ ಪೌಡರ್ ತಗೊಂಡು ಕ್ವಾಂಟಿಟಿ ಕರೆಕ್ಟಾಗಿತ್ತು ಅಂತಂದರೆ ಪರ್ಫೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ. ಹಾಗೆ ನಮ್ಗೆ ಇನ್ನೂ ಸ್ವಲ್ಪ ರೆಡ್ ಕಲರ್ ಬೇಕು ಉಪ್ಪಿನಕಾಯಿ ಅಂತಂದರೆ ನೀವು ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಫುಲ್ ರೆಡ್ ಕಲರಲ್ಲಿ ಬರುತ್ತೆ. ತುಂಬ ಔಟ್ ಸೈಡ್ ತೊಗೊತೀವಲ್ಲ ಅದೇ ಥರನೇ ಬರುತ್ತೆ. ಸೊ ಈಗ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೈಡ್ ಇಟ್ಕೊಂಡ್ಬಿಟ್ಟು ಈಗ ಅದಕ್ಕೇ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಆಯಿಲ್ಗೆ ಹಾಕ್ಬಿಟ್ಟು ಸೊ ಆಯಿಲ್ ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಹಾಗೆ ಸ್ವಲ್ಪ ಇಂಗುನ ಹಾಕಿಬಿಟ್ಟು ಇದು ಆಯಿಲ್ ಪೂರ್ತಿ ತಣ್ಣಗಾಕೆ ಬಿಟ್ಬಿಡ್ತೀನಿ. ಯಾಕಂದರೆ ಬಿಸಿ ಆಯಿಲ್ ಉಪ್ಪಿನಕಾಯಿಗೆ ಸೇರ್ಸಂಗಿಲ್ಲ. ಪೂರ್ತಿ ತಣ್ಣಗಾದ್ಮೇಲೆ ಆಮೇಲೆ ಆಯಿಲ್‌ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಮೊದಲೇ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಉಪ್ಪಿನಕಾಯಿ, ಈಗ ನೀವು ನೋಡ್ತಿರ್ಬೋದು ಸ್ವಲ್ಪ ಇವಾಗಿನ್ನೂ ಅದು ಸ್ವಲ್ಪ ಜ್ಯೂಸಿ ಥರ ಆಗೋ ಸ್ವಲ್ಪ ಗ್ರೇವಿ ಥರ ಆಗೋ ಚಾನ್ಸಸ್ ಐತಲ್ಲ, ಇಂಥ ಟೈಮಲ್ಲೇ 1 ಸ್ಪೂನ್ ಅಷ್ಟು ಇದಕ್ಕೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅರಿಶಿನ ಹಾಕಿದ್ಮೇಲೆ ಆಯಿಲು ಸ್ವಲ್ಪ ತಣ್ಣಗಾಗಿರುತ್ತಲ್ಲ, ಆ ಆಯಿಲು ಸಹ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈ ಥರ ಆಯಿಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ನಿಮಗೆ ಇನ್ನೂ ಸ್ವಲ್ಪ ಅದು ಉಪ್ಪೆಲ್ಲ ಹಾಕಿರ್ತೀವಲ್ಲ, ಇನ್ನೂ ಉಪ್ಪಾಗೆಲ್ಲ ಸ್ವಲ್ಪ ಕರಗೋ ಚಾನ್ಸಸ್ ಇರುತ್ತೆ. ಇವಾಗೇನು ಉಪ್ಪೇನ ಹಾಕಕ್ಕೆ ಹೋಗಬೇಡಿ. ಇನ್ನೂ 1 ಡೇ ಫುಲ್ ಇದೇ ಥರ ಬಿಟ್ಬಿಟ್ಟು ಆಮೇಲೆ ಒಂದು ಪಿಂಗಾಣಿ ಜಾಡಿಗೋ ಇಲ್ಲ ಒಂದು 2 ಡೇಸ್ ಬೇಕಿದ್ರೂ ಇದೇ ಥರ ಪ್ಲಾಸ್ಟಿಕ್ ಇದರಲ್ಲೇ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಅದು ಗ್ರೇವಿ ಥರ ಆಗ್ತಿರುತ್ತಲ್ಲ, ಅಂಥ ಟೈಮಲ್ಲಿ ಒಂದು ಪಿಂಗಾಣಿ ಜಾಡಿಗೆ ಹಾಕ್ಕೊಂಬಿಟ್ಟು ಸ್ಟೋರೇಜ್ ಮಾಡ್ಕೋಬೋದು. ಬಟ್ ಇದ್ರ ಮೇಲೆ ಮುಚ್ಚಳ ಹಾಕೋದಕ್ಕಿಂತ ಒಂದು ಯಾವ್ದಾನ ತೆಳುವಾದ ಕಾಟನ್ ಬಟ್ಟೆ ಇರುತ್ತಲ್ಲ, ಆ ಥರ ಹಾಕಿಬಿಟ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ, ಬೂಸ್ಟನ್ನು ಬರೋದಿಲ್ಲ. ಸೊ ಈ ಪ್ರೊಸೆಸ್ಸಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ 1 ರಿಂದ 1.5 ವರ್ಷ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನೆಲ್ಲ ಒಂದು ಗಾಜಿನ ಬೌಲ್ಗೆ ಹಾಕಿಬಿಟ್ಟು ಇಕ್ತಿದ್ದೀನಿ. ಯಾಕಂದರೆ ಇದು ಜಸ್ಟ್ ನಿಮಗೆ ತೋರ್ಸೋಕ್ಕಷ್ಟೇ. ಆಮೇಲೆ ನಾನು ಇದನ್ನು ಒಂದು ಪಿಂಗಾಣಿ ಜಾಡಿಗೆ ಇಟ್ಕೊಂಡ್ಬಿಟ್ಟು ಒಂದು ದಿನ ಬಿಸಿಲಲ್ಲಿ ಇಕ್ಬಿಟ್ಟು ಆಮೇಲೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಕೊತೀವಿ. ಸೊ ಆಲ್ಮೋಸ್ಟ್ 2 ಡೇಸ್ಗೆಲ್ಲ ಅದು ಚೆನ್ನಾಗಿ ಉಪ್ಪು ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಜ್ಯೂಸಿಯಾಗಿನೂ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉಪ್ಪಿನಕಾಯಿ ಅಂತೂ ಎಷ್ಟು ಕಲರ್‌ಫುಲ್ಲಾಗಿ ಟೇಸ್ಟಿಯಾಗಿ ಬಂದಿದೆಯಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಪ್ರೊಸೆಸ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಆ ಉಪ್ಪಿನಕಾಯಿ ಹಾಕಿದ್ವಲ್ಲ ಬಟ್ಲಲ್ಲಿ ಕೊನೆಯದಾಗಿ ಅದಕ್ಕೇನೆ 1 ಸ್ಪೂನಷ್ಟು ರೈಸ್ ಹಾಕಿಬಿಟ್ಟು ಸ್ವಲ್ಪ ಪಿಕಲ್ ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಥರ ಕೊನೆಯದಾಗಿ ಉಪ್ಪಿನಕಾಯಿ ಹಾಕಿರೋ ಬಟ್ಲಿಗೆ ಅನ್ನ ತಿನ್ನೋದು ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್‌ನ ಮಾಡಿ.